ಒಂದು ಕಾಲವಿತ್ತು, ಜನರು ಸತ್ಯ ಶೋಧನೆಗೋಸ್ಕರ ಮಾಧ್ಯಮಗಳನ್ನು ಅವಲಂಬಿಸುತ್ತಿದ್ದಂತಹ ಒಂದು ಕಾಲ. ಆದರೆ ಇದೀಗ ಸತ್ಯ ಯಾವುದು, ಮಿಥ್ಯೆ ಯಾವುದು ಎಂದು ಪರಸ್ಪರ ಬೇರ್ಪಡಿಸಲು ಸಾಧ್ಯವಾಗುವಂತಹ ಒಂದು ಸನ್ನಿವೇಶಕ್ಕೆ ನಮ್ಮ ಭಾರತವು ತಲುಪಿಬಿಟ್ಟಿದೆ. ನೋಡಿ, ನಮ್ಮ ಮಾಧ್ಯಮಗಳ ಪೈಕಿ ಟೆಲಿವಿಷನ್ ಮಾಧ್ಯಮಗಳಿರ್ಬೋದು, ಸ್ಯಾಟಲೈಟ್ ಮಾಧ್ಯಮಗಳಿರ್ಬೋದು, ಇನ್ನು ನ್ಯೂಸ್ ಚಾನೆಲ್ಗಳಿರ್ಬೋದು, ಎಷ್ಟು ಮಾಧ್ಯಮಗಳು ನಿಖರವಾಗಿ ಮಾಹಿತಿಗಳನ್ನು ಸಂಗ್ರಹಿಸಿ ಕೂಲಂಕುಷವಾಗಿ ಅಧ್ಯಯನ ನಡೆಸಿ ಈ ಸಮಾಜಕ್ಕೆ ಮಾಹಿತಿಗಳನ್ನು, ವಾರ್ತೆಗಳನ್ನು ರವಾನಿಸ್ತಾ ಇದೆ. ಯಾವುದೇ ಪಕ್ಷಪಾತ ಮಾಡದೆ, ಯಾವುದೇ ಧರ್ಮಾಧಾರಿತವಾಗಿ ಮಾತನಾಡದೆ, ಪಕ್ಷಾಧಾರಿತವಾಗಿ ಮಾತನಾಡದೆ, ನಿಷ್ಪಕ್ಷವಾಗಿ ಮಾತನಾಡುವಂತಹ ಮಾಹಿತಿಗಳನ್ನು ಕಲೆ ಹಾಕುವಂತಹ ಎಷ್ಟು ಮಾಧ್ಯಮಗಳನ್ನು ಕಾಣಬಹುದು? ಉತ್ತರ ಶೂನ್ಯ. ಯಾಕೆಂದರೆ ನಮ್ಮ ಮಾಧ್ಯಮಗಳು ಈಗಾಗಲೇ ಮಾರಾಟವಾಗಿ ಬಿಟ್ಟಿದೆ. ಈಗ ಯೂಟ್ಯೂಬನ್ನು ನಮ್ಮ ತೆರೆದು ನೋಡಿದರೆ ಪ್ರಮುಖವಾಗಿ ಕಾಣುವಂಥ ಒಂದು ವಿಷಯ ಏನೆಂದರೆ ಇಸ್ಲಾಂ, ಮುಸ್ಲಿಂ, ಭಯೋತ್ಪಾದನೆ, ಉಗ್ರವಾದ ಎಂಬಿತ್ಯಾದಿ ತಂಬನೇಲ್ಗಳನ್ನು ಕೊಟ್ಟು ಜನರ ಮನಸ್ಸನ್ನು ಡೈವರ್ಟ್ ಮಾಡುವಂತಹ, ಪರಸ್ಪರ ಧರ್ಮಗಳೆಡೆಯಲ್ಲಿ ಬೆಂಕಿ ಹಾಕುವಂತಹ ಪ್ರಮುಖ ಕಾರಣಗಳು ಮಾಧ್ಯಮಗಳು. ಯಾವ ಧರ್ಮವೂ ಕೂಡ ಭಯೋತ್ಪಾದನೆಗೆ ಪ್ರೋತ್ಸಾಹ ನೀಡ್ತಾ ಇಲ್ಲ, ಉಗ್ರವಾದಕ್ಕೆ ಸಾಥ್ ನೀಡ್ತಾ ಇಲ್ಲ. ಅದೆಷ್ಟೋ ರಾಷ್ಟ್ರದ್ರೋಹದ ಕೆಲಸಗಳು ಮಾಡಿದವರು ನಮ್ಮ ಭಾರತದಲ್ಲಿದ್ದಾರೆ. ಆದರೆ ಯಾವತ್ತೂ ಕೂಡ ಅವರ ಧರ್ಮಗಳನ್ನು ಎತ್ತಿ ಹಿಡಿದು ಅಥವಾ ಅವರ ಧರ್ಮಗಳನ್ನು ಮುಂದಿಟ್ಟು ಚರ್ಚೆ ನಡೆದದ್ದು ಕಾಣಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಧರ್ಮದ ಹೆಸರನ್ನು ತಂಬನೇಲ್ ಕೊಟ್ಟು ಚರ್ಚೆಗೆ, ಡಿಬೇಟಿಗೆ ಕರೆಸಿ ಕೂರಿಸಿದ್ದನ್ನು ಕಾಣಲಿಲ್ಲ. ಯಾಕೆ? ಕೇವಲ ಮುಸ್ಲಿಂ ನಾಮಧಾರಿ ಎಂಬ ಕಾರಣಕ್ಕೆ ಮಾತ್ರ ಇಸ್ಲಾಂ ಧರ್ಮವನ್ನೇ ಎತ್ತಿ ಕಟ್ಟುವಂಥ ಕೆಲಸವು ನಮ್ಮ ಮಾಧ್ಯಮಗಳು ಮಾಡ್ತಾ ಇದೆ. ಇಲ್ಲಿ ನಮ್ಮ ಸಮಾಜದ ಪ್ರಮುಖ ವಿಲ್ಲನ್ ಅದು ಮಾಧ್ಯಮಗಳು. ಮಾನವೀಯತೆಯ ಮೌಲ್ಯಗಳಿಗೆ ಮಾದರಿಯಾಗಬೇಕಾದಂತಹ ಮಾಧ್ಯಮಗಳು ನಮ್ಮ ರಾಷ್ಟ್ರಕ್ಕೆ, ನಮ್ಮ ರಾಜ್ಯಕ್ಕೆ ಮಾರಕವಾಗಲಿದೆ.